ನಮಸ್ಕಾರ ಗುರು, ಹೆಂಗಿದ್ದೀರಾ? SMS ಚಾನಲ್ಗೆ ನಿಮಗೆ ಸ್ವಾಗತ. ಜೊತೆಗೆ ಇವತ್ತು ನಿಮಗೆ ಗ್ರೇಟ್ ನ್ಯೂಸ್, ಒಳ್ಳೆ ನ್ಯೂಸ್ ಏನಂದರೆ US ಮತ್ತು ಇರಾನ್ ಅಗ್ರಿ ಆಗಿದ್ದಾರೆ ಪೀಸ್ ಡೀಲಿಗೋಸ್ಕರ. ಇವತ್ತಂತೂ ಮಾರ್ಕೆಟು ಫುಲ್ ಖುಷಿಯಾಗಿರುತ್ತೆ. ನೀವಂತೂ ಫುಲ್ಲು ನಗ್ತಾ ಇರ್ತೀರ. ಏನಂದರೆ ಫುಲ್ಲು ಗ್ರೀನ್ ಪೋರ್ಟ್ಫೋಲಿಯೋ ನೋಡ್ಬಿಟ್ಟು ಫುಲ್ಲು ಸೂಪರಾಗಿರ್ತೀರ ಅಂದ್ಕೊತೀನಿ. ಇಲ್ಲಿ ಎಲ್ಲ ಮಾರ್ಕೆಟ್ ಗ್ರೀನ್ ಆಗಿದೆ, ಎಲ್ಲ ಸೆಕ್ಟರ್ ಆಗಲಿ ಎಲ್ಲ ಸ್ಟಾಕ್ಸ್ ಆಗಲಿ ಗ್ರೀನ್ ಆಗಿದೆ. ಎಲ್ಲ ಒಂದೊಂದು ಸ್ಟಾಕ್ಸ್ ಬಿಟ್ಟು ಎಲ್ಲ ಕರೆಕ್ಟಾಗಿ ಹೋಗಿದೆ. ಆದರೆ ಇನ್ನೊಂದೇನೆಂದರೆ ಓಪನ್ ಆಗಿರೋ ರೇಂಜಿಂದ 24,000 ಮೇಲೆ ಓಪನ್ ಆಗಿರೋದು, ಆದರೆ ಕ್ಲೋಸ್ ಆಗಿರೋದು 23,800ಗೆ 850. ಓಕೆನಾ? ಈಗ ಅದು ಯಾಕಷ್ಟು ಕೆಳಗೆ ಬಂತು ಅಂತ ಮುಂದೆ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಬ್ಯಾಂಕ್ ನಿಫ್ಟಿನೂ ಸೇಮೆ 57,800 ಹತ್ರ ಇತ್ತು. ಆದರೆ ಒಂದು ಖುಷಿ ವಿಚಾರ ಏನಂದರೆ 57,000 ರೆಸಿಸ್ಟೆನ್ಸ್ನ ಅದು ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಸಸ್ಟೈನ್ ಆಗಿದೆ. ಜೊತೆಗೆ ನೆಕ್ಸ್ಟು ಇಡೀ ಏಷ್ಯಾದಲ್ಲಿರೋ ಸೆಕ್ಟರ್ಸ್ ಎಲ್ಲ ನೋಡ್ಕೊಂಬರೋಣ. ಆದರೆ ನೋಡೋಣ ಹೆಂಗಿದೆ ಅಂತ. ಅದಾದರೂ ಜಪಾನ್ ಮಾರ್ಕೆಟ್ ಅಂತೂ ತುಂಬ ಚೆನ್ನಾಗಿತ್ತು. ಜಪಾನ್, ಚೈನಾಸಲ್ಲಿ ಮಂತ್ಲಿ ಓಕೆ, ಆದರೆ ಇವತ್ತು ಮಾತ್ರ ಸೂಪರ್ ಆಗಿದೆ ಎಲ್ಲ. ಹಾಂಗ್ಕಾಂಗ್ ಮಾರ್ಕೆಟು ಎಲ್ಲ ಓಕೆ ಆಗಿತ್ತು. ಸೌತ್ ಕೊರಿಯಾ ಓಕೆ. ಇಂಡಿಯನ್ ಮಾರ್ಕೆಟ್ ಅಂತೂ ಸೂಪರ್ ಆಗಿತ್ತು. ತೈವಾನ್ ಮಾರ್ಕೆಟು ಚೆನ್ನಾಗಿತ್ತು. ಆಸ್ಟ್ರೇಲಿಯಾ ಚೆನ್ನಾಗಿತ್ತು. ಕಚಡಾನೂ ಓಡಿದೆ ಇವತ್ತು ಪಾಕಿಸ್ತಾನ್. ಆಮೇಲೆ ನ್ಯೂಜಿಲ್ಯಾಂಡ್ ಅಂತೂ ಸ್ವಲ್ಪ ಸ್ಲೈಟ್ ಆಗಿದೆ, ಅದೇನಂತ ಮುಂದೆ ನೋಡೋಣ. ಅದಾದಮೇಲೆ ಮಲೇಷಿಯನ್ ಮಾರ್ಕೆಟ್ ಓಕೆ. ಮತ್ತು ಇಂಡೋನೇಷ್ಯಾನೂ ಓಕೆ. ಇಂಡೋನೇಷ್ಯಾ ಮಾತ್ರ ಸೂಪರಾಗಿದೆ ಅನಿಸುತ್ತೆ, 4% ಮೇಲೆ ಬಂದಿದೆ. ಸಿಂಗಾಪುರ್, ಥೈಲ್ಯಾಂಡ್ ಸ್ವಲ್ಪ ಡೌನ್ ಇದೆ. ಮತ್ತು ವಿಯೆಟ್ನಾಂ, ಬಾಂಗ್ಲಾದೇಶ್, ಮಂಗೋಲಿಯಾ, ಲಾವೋಸ್ ಎಲ್ಲ ಸೂಪರಾಗಿದೆ. ಜೊತೆಗೆ ನೀವು ನೋಡಲೇಬೇಕಾಗಿರೋ ಶಾಕ್ ಆಗ್ತೀರಾ ನಿಜವಾಗ್ಲೂ. ನಿಮ್ಮೆಲ್ಲ ಫೇವ್ರೇಟು ಕ್ರೂಡ್ ಆಯಿಲ್ ಮಾತ್ರ 4% ಬಿದ್ದಿದೆ ಇವತ್ತು. $82 ಹತ್ತತ್ರ ಹೋಗಿದೆ. $82. ಈಗೇನಾದ್ರು ಇವತ್ತು ಬೆಳಗ್ಗೆ ಇನ್ನೂ ಪೀಸ್ ಡೀಲು ಹತ್ತತ್ರ ಎಲ್ಲ ಇಬ್ಬರು ಅಗ್ರಿಮೆಂಟ್ ಮಾಡಿದ್ದಾರೆ. ಒಂದು 6 ಗಂಟೆ ಹತ್ತತ್ರ ಏನೋ ಮಾಡಿರ್ಬೋದು. ಏನಾಗಿದೆ ಅಂದರೆ, ಇದೇನಾದರೂ ಪೀಸ್ ಡೀಲ್ ಸೈನ್ ಆಯಿತು ಅಂತ ಅಂದರೆ ಮಿನಿಮಮ್ ಅಂದ್ರೂ ಒಂದು 75 ಕೆಳಗೆ ಆರಾಮಾಗಿ ಹೋಗುತ್ತೆ. $75 ಹತ್ತತ್ರ $75 ಆರಾಮಾಗಿ ರೀಚ್ ಆಗುತ್ತೆ. ಈಗ ಇದರಿಂದ ಏನಾಗಿದೆ, ಈಗ ಕ್ರೂಡ್ ಆಯಿಲ್ ಬೀಳ್ತಿದೆ ಅಂದರೆ ಗೋಲ್ಡ್ ಅಂತೂ ನೋಡಲೇಬೇಕಲ್ಲ. ಬನ್ನಿ ಗೋಲ್ಡು ನೋಡ್ಕೊಂಬರೋಣ. ಗೋಲ್ಡು ಕೂಡ ಅಷ್ಟೇ, ಎರಡು ಆಪೋಸಿಟ್ ರಿಯಾಕ್ಷನ್. $4,344 ಹತ್ತತ್ರ ಇದೆ. ಅದು ಫುಲ್ಲು 2% ಹತ್ತತ್ರ 3% ಅಂತ ಅಂದ್ಕೊಳ್ಳಿ, ಆ ರೇಂಜಲ್ಲಿ ಓಡಿದೆ. ಜೊತೆಗೆ ನಮ್ಮ ಇಂಡಿಯನ್ ರುಪಿ ಫುಲ್ಲು ಡಿಪ್ರಿಷಿಯೇಟ್ ಆಗಿ ಇನ್ಫ್ಲೇಷನಿಂದ ಅಂತೂ ನಿಜವಾಗ್ಲೂ ಫುಲ್ ಎಫೆಕ್ಟ್ ಮಾಡಿಬಿಟ್ಟಿತ್ತು GDPಗಾಗಲಿ ಯಾವುದಕ್ಕೆ ಆಗಲಿ. ನೋಡಿ ಕೆಳಗೆ ಬಂದಿದೆ. ಈಗ ಕ್ರೂಡ್ ಆಯಿಲು ಇನ್ಫ್ಲೇಷನ್ನು ಜಾಸ್ತಿ ಆಗಿರೋದ್ರಿಂದ ರುಪಿ ಮಾತ್ರ ಡೆಪ್ರಿಷಿಯೇಟ್ ಆಗ್ತಾಯಿತ್ತು. ಈಗ $94 ಹತ್ತತ್ರ ಪರ್ ಡಾಲರಿಗೆ ಬಂದು ನಿಂತಿದೆ. ಈಗ ಇನ್ನೂ ಏನಾದ್ರು ಕ್ರೂಡ್ ಆಯಿಲ್ ಹಿಂಗೆ ಡೌನ್ ಆದರೆ ವಾಪಸ್ ರುಪಿ ಒಂದು 92 ಹತ್ತತ್ರ ಹೋಗ್ಬೋದು. ಇಂಡಿಯಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್ ಡೇಟಾ ಬಂದಿತ್ತು. ಅದು ನೋಡಿದ್ರೆ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಜಾಸ್ತಿ ಇನ್ಫ್ಲೇಷನ್ನೇ ಆಗಿಬಿಟ್ಟಿದೆ. ಇದು ಸ್ವಲ್ಪ ಎಕ್ಸ್ಪೆಕ್ಟ್ ಇದ್ದಿದ್ದು 9.10, ಆದರೆ ಅದು ಬಂದಿದ್ದು 9.68 ಆ ಥರ. ಏನಂದರೆ ಸ್ವಲ್ಪ ಹೊಡ್ತಾ ಬೀಳುತ್ತೆ. ಏನಂದರೆ ಈ ಕ್ರೂಡ್ ಆಯಿಲ್ ಇನ್ನೂ ಕೆಳಗೆ ಬೀಳ್ತಾ ಅದು ಸರಿ ಆಗುತ್ತೆ. ಇದೆಲ್ಲ ಶಾರ್ಟ್ ಟರ್ಮ್ ಅಷ್ಟೇ ಇನ್ಫ್ಲೇಷನ್. ಇದು ಬರ್ತಾ ಅದನ್ನು ಚೇಂಜ್ ಆಗುತ್ತೆ. ಜೊತೆಗೆ ನೆಕ್ಸ್ಟು ನ್ಯೂಸ್ ಏನಿದೆ ಅಂತ ಅದು ಆವಾಗಲೇ ಅನ್ನಲ್ಲ. ನಿಫ್ಟಿ ಏನಕ್ಕೆ ಸ್ವಲ್ಪ ಡೌನ್ ಆಗಿದೆ, ಏನಕ್ಕೆ ಇವತ್ತು ಎಲ್ಲ ಗ್ರೀನ್ ಆಗಿತ್ತು ಅಂತ ಬನ್ನಿ ನೋಡ್ಕೊಂಬರೋಣ. ನಮ್ಮ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರು ಒಂದು ಡೈಲಾಗ್ ಹೊಡೆದಿದ್ದಾರೆ, ಲೆಟ್ ದ ಆಯಿಲ್ ಫ್ಲೋ ಅಂತ.
ಇದಂತೂ ಅವ್ರ ಬರ್ತಡೇ ಆದಮೇಲೆ ಫುಲ್ಲು ಹ್ಯಾಪಿಯಾಗಿ ಬರ್ತಡೇ ಗಿಫ್ಟ್ ಇರಾನಿಗೆ ಕೊಡ್ತವ್ರ ಇಲ್ಲಾಂದರೆ ಇವರೇ ತಗೋತವ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಪೋರ್ಟ್ಫೋಲಿಯೋ ಅಂತೂ ಒಳ್ಳೆಯದಾಗಿದೆ. ಟ್ರಂಪ್ ಅನೌನ್ಸ್ ಇರಾನ್ಸ್ ಪೀಸ್ ಡೀಲ್ ಆ್ಯಂಡ್ ಎಂಡ್ ಟು ದ ಸ್ಟ್ರೇಟ್ ಆಫ್ ಹಾರ್ಮುಜ್ ಬ್ಲಾಕೆಡ್ನ ಕ್ಲೋಸ್ ಮಾಡ್ತೀನಿ ಅಂತ ಅಂದಿದ್ದಾರೆ. ಈಗ ಇರಾನ್ ಇದಕ್ಕೆ ಏನು ರಿಪ್ಲೈ ಮಾಡಿದೆ ಅಂತ ಅಂದರೆ, ಹಾರ್ಮುಜ್ ರಿಓಪನ್ ಅಸೆಟ್ ಅನ್ಫ್ರೋಸನ್ ಸ್ಯಾನ್ಷನ್ ಈಸ್ಟ್ ಆ್ಯಂಡ್ ಇರಾನ್ ಟುಕ್ ದ ಇಟ್ಸ್ ಬಟ್ ಇಟ್ ಡಿಡ್ ನಾಟ್ ಗೆಟ್ ದ ಡೀಲ್ ಇಟ್ ವಾಂಟೆಡ್. ಅದಕ್ಕೆ ಇರಾನ್ ಏನಂದಿದ್ದಾರೆ ನೋಡ್ಕೊಂಬರೋಣ. ಹಾರ್ಮುಜ್ ರಿಓಪನ್ ಆಗಿದೆ, ಮತ್ತು ಹಾರ್ಮುಜ್ ರಿಓಪನ್ ಆಗಿದೆ, ಅಸೆಟ್ ಅನ್ಫ್ರೋಸ್ ಆಗಿದೆ, ಸ್ಯಾನ್ಷನ್ ಈಸ್ಟ್ ಆಗಿದೆ. ಇದೆಲ್ಲ ಇರಾನ್ ಮತ್ತು US ಮಾತಾಡ್ಕೊಂಡಿರೋದು. ಅಸೆಟ್ ಎಲ್ಲ ಅನ್ಫ್ರೋಸ್ ಮಾಡ್ತಿರತ್ತೆ, ಮತ್ತು ಜೊತೆಗೆ ಸ್ಯಾನ್ಷನ್ ಸ್ವಲ್ಪ ಕಮ್ಮಿ ಮಾಡ್ತಾರೆ, ಜಾಸ್ತಿ ಕಮ್ಮಿ ಮಾಡೋಕ್ಕಾಗಲ್ಲ. ಹಾರ್ಮುಜ್ನ ರಿಓಪನ್ ಮಾಡ್ತಾರೆ, ಅದು ನಾರ್ಮಲ್ಲು ಕ್ಯಾಶುವಲ್ ಆಗಿ ಹೆಂಗೆ ಯೂಸ್ ಆಗ್ತಾಯಿತ್ತೋ ಆ ಥರ ಯೂಸ್ ಮಾಡೋಕ್ಕೆ ಬಿಡ್ತಾರೆ. ಜೊತೆಗೆ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ, ಆ ಪ್ರಾಬ್ಲಮ್ ಏನಂದರೆ ನಮ್ಮ ಡೊನಾಲ್ಡ್ ಟ್ರಂಪ್ ಅವ್ರ ಕುಚಿಕ್ಕು ಇಸ್ರಾಯೇಲ್ ಏನಂದರೆ, ನೀವೇನೇ ಡೀಲ್ ಮಾಡ್ಕೊಳ್ಳಿ, ಅದು ನಮಗೆ ಮಾತ್ರ ಲಾಗು ಆಗಲ್ಲ, ಆ ಥರ ಇದೆ. ಇಸ್ರಾಯೇಲ್ ಸೇಸ್ ಇಟ್ ವೋಂಟ್ ಬಿ ಬಾಂಡೆಡ್ ಬೈ US ಇರಾನ್ ಡೀಲ್. ಟ್ರಂಪ್ ಅಗ್ರಿಮೆಂಟ್ ಡಸ್ ನಾಟ್ ಬೈಂಡ್ ಅಸ್. ಅದೇ ನೀವೇನಾದ್ರು ಡೀಲ್ ಮಾಡ್ಕೊಳ್ಳಿ, ನಾವಂತೂ ನಿಲ್ಸಲ್ಲ, ಲೆಬನಿನ್ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಇದೆ. ಇಸ್ರಾಯೇಲ್ ಯಾವಾಗ ನಿಲ್ಲಿಸ್ತಾರೋ ಗೊತ್ತಿಲ್ಲ, ನೋಡೋಣ ಬನ್ನಿ ಏನಾಗುತ್ತೆ ಅಂತ ಮುಂದೆ. ಜೊತೆಗೆ ಇದಕ್ಕೆ ಎಲ್ಲ ದೇಶದ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ಸ್ ಎಲ್ಲರೂ ಇದಕ್ಕೆ ವೆಲ್ಕಮ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಇಂಡಿಯಾದಿಂದ ನಮ್ಮ ಮೋದಿ ಅವರೂ ಕೂಡ ವೆಲ್ಕಮ್ ಮಾಡಿದ್ದಾರೆ ಈ ಅಮೇರಿಕ ಮತ್ತು ಇರಾನ್ ಡೀಲಿಗೆ. ಎಲ್ಲ ದೇಶದ ಲೀಡರ್ಸ್ ಕೂಡ ಖುಷಿಯಾಗಿದ್ದಾರೆ, ಆದರೆ ಇಸ್ರಾಯೇಲ್ ಮಾತ್ರ ಖುಷಿಯಾಗೇ ಇಲ್ಲ ಇದರಿಂದ. ಆದರೆ ಸ್ಟಾರ್ಟಿಂಗಲ್ಲ ಅನ್ನಲ್ಲ, ಏನಕ್ಕೆ ನಿಫ್ಟಿ ಡೌನ್ ಆಗಿದ್ದು ಇದರಿಂದಾನೆ. ನಿಫ್ಟಿ ಇಲ್ಲಿಂದ ಇಲ್ಲಿ ತನಕ ಏನೊಂದು 0.5% ಡೌನ್ ಆಗಿರೋದು ಇದೊಂದು ರೀಸನ್ನಿಂದ. ಒಟ್ಟು ನನಗನ್ಸುತ್ತೆ ಇದೇನು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಡೀಲ್ ಫಸ್ಟು ಸೈನ್ ಆದರೆ ಅದು ಒಳ್ಳೇದಂತ ಅನ್ಕೊತೀನಿ ನಾನು. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.